50 ಲಕ್ಷ ರು ವೆಚ್ಚದ ರಸ್ತೆ ಡಾಂಬರೀಕರಣ ಕಾಮಗಾರಿಗೆ ಶಾಸಕ ಎನ್ ಶ್ರೀನಿವಾಸ್ ಚಾಲನೆ. ನಗರಸಭೆ ವ್ಯಾಪ್ತಿಯ ಗೋವಿಂದಪ್ಪ ಬಡಾವಣೆಯಲ್ಲಿ ಚಾಲನೆ. ಶಾಸಕರ ನಡೆ ವಾರ್ಡ್ಗಳ ಕಡೆ ಎಂಬ ಕಾರ್ಯಕ್ರಮದ ಮೂಲಕ ಪ್ರತಿ ವಾರ್ಡ್ಗಳಿಗೂ ಭೇಟಿ ಕೊಟ್ಟು ಜನರ ಸಮಸ್ಯೆಯನ್ನು ಬಗೆಹರಿಸಲು ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತೇನೆ. ಶಾಸಕ ಎನ್ ಶ್ರೀನಿವಾಸ್ ಹೇಳಿಕೆ. ನಗರಸಭೆ ವ್ಯಾಪ್ತಿಯ ಬಹುದಿನಗಳ ಬೇಡಿಕೆಯಾದ ಯುಜಿಡಿ ಯೋಜನೆ ಈಗಾಗಲೇ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆಯಾಗಿ 35 ಕೋಟಿ ರು ಹಣ ಮೀಸಲಿದೆ. ಈ ಬಜೆಟ್ನಲ್ಲಿ 100 ರಿಂದ 150 ಕೋಟಿ ನೀಡಲಿದ್ದಾರೆ. ಅತಿ ಶೀಘ್ರದಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳು ಯುಜಿಡಿ ಯೋಜನೆಯ ಭೂಮಿ ಪೂಜೆಗೆ ಚಾಲನೆ ನೀಡಲಿದ್ದಾರೆ ಎಂದು ಶಾಸಕ ಎನ್ ಶ್ರೀನಿವಾಸ್ ಹೇಳಿಕೆ ನೀಡಿದರು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಮನುಕುಮಾರ್, ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ನಾರಾಯಣಗೌಡ, ಸದಸ್ಯ ಬಿಜಿ ವಾಸು, ನಗರಸಭೆ ಮಾಜಿ ಅಧ್ಯಕ್ಷರಾದ ಲತಾ, ಹೇಮಂತ್ ಕುಮಾರ್, ಪೂರ್ಣಿಮಾ ಸುಗ್ಗರಾಜು, ನಗರಸಭೆ ಸದಸ್ಯರಾದ ಚೇತನ್, ಗಣೇಶ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ನಾಗರಾಜು, ಮುಖಂಡರಾದ ಎಂಕೆ ನಾಗರಾಜು, ಕೆಕೆ ಕೃಷ್ಣಪ್ಪ, ಮಿಲ್ಟ್ರಿ ಮೂರ್ತಿ, ವಕೀಲರಾದ ರಘುನಾಥ್, ನಾಗರತ್ನಮ್ಮ ಮತ್ತಿತರರು ಉಪಸ್ಥಿತರಿದ್ದರು. ಸ್ಲ್ಯಾಬ್ ಹಾಕ್ಕೊಡ್ಬೇಕು ಅಂತ ಕೇಳವ್ರೆ, ಅದಕ್ಕೆ ಅನುದಾನ ಒದಗಿಸ್ತೀನಿ. ಮತ್ತೆ ಬೋರ್ವೆಲ್ ಕೊರ್ಸಕ್ಕೆ ಕೇಳಿದ್ರು, ಇಲ್ಲಿ ನೀರು ಸಿಗಲ್ಲ ಅಂತ ಹೇಳವ್ರೆ, ಬೇರೆ ಕಡೆ ನೀರು ಬೋರ್ವೆಲ್ ಕೊರೆಸಿ ಇಲ್ಲಿಗೆ ನೀರು ಲಿಫ್ಟ್ ಮಾಡಿಸ್ತಕ್ಕಂಥ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತೀನಿ. ಎಲ್ಲ ಯುಜಿಡಿ ಕೇಳ್ತಾವ್ರೆ. 50 ವರ್ಷ ಸಂಪುಟದಲ್ಲಿ ಅನುಮೋದನೆ ಮಾಡಿಸಿ 35 ಕೋಟಿ ರಿಸರ್ವ್ ಮಾಡಿಸಿದ್ದೀನಿ. ಆ 35 ಕೋಟಿ ದುಡ್ಡು ಸಾಲಲ್ಲ. ಈ ಬಜೆಟ್ ನಲ್ಲಿ ಇನ್ನೂ 100 ರಿಂದ 150 ಕೋಟಿ ದುಡ್ಡು ಬೇಕು ಅಂತ ಕೇಳಿದ್ದೀನಿ. ಆ 100 ರಿಂದ 150 ಕೋಟಿ ಈ ಬಜೆಟ್ ನಲ್ಲಿ ಅನೌನ್ಸ್ ಮಾಡ್ತಾರೆ. ಅದು ಅನೌನ್ಸ್ ಮಾಡಿದ್ಮೇಲೆ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಕರೆಸಿ ಭೂಮಿ ಪೂಜೆ ಮಾಡಿ ಕಾಮಗಾರಿನ ಪ್ರಾರಂಭ ಮಾಡಲಿಕ್ಕೆ ಚಾಲನೆ ಕೊಡ್ತೀವಿ. ಇನ್ನು ಉಳಿದಂತೆ ಈ ವಾರ್ಡ್ನ ಸದಸ್ಯರಾದಂತಹ ಚೇತನ್ ಮತ್ತೆ ನಮ್ಮ ಈ ಭಾಗದ ಮುಖಂಡರಾಗಿರ್ತಕ್ಕಂಥ ಮೋಹನ್, ಇನ್ನು ನಮ್ಮ ಎಲ್ಲ ನಗರಸಭಾ ಸದಸ್ಯರಾದಂತಹ ಮೂರ್ತಣ್ಣವ್ರು ಇರ್ಬೋದು, ಪ್ರದೀಪ್ ಇರ್ಬೋದು, ಎಲ್ಲ ಇಲ್ಲಿ ಯಾರ್ಯಾರಿದ್ದಾರೆ ನಮ್ಮ ನಗರಸಭಾ ಸದಸ್ಯರುಗಳು, ಸುಗರಾಜುರವರು, ನಮ್ಮ ಲತಾ, ಹೇಮಂತ್ ಕುಮಾರ್ ಅವರು, ಪ್ರತಿಯೊಬ್ಬ ಮುನಿಯಪ್ಪನವ್ರು ಇರ್ಬೋದು, ಯಾರೆಲ್ಲ ನಗರಸಭಾ ಸದಸ್ಯರು ಬಹಳ ಉತ್ತಮವಾಗಿರ್ತಕ್ಕಂಥ ಕೆಲಸವನ್ನ ಮಾಡ್ತಾವ್ರೆ. ನಾನು ಯಾವತ್ತು ನೆಲಮಂಗಲದ ಎಲ್ಲ ಸದಸ್ಯರುಗಳ ಜೊತೆ ಅವ್ರ ವಾರ್ಡ್ನ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ನನ್ನ ಶಕ್ತಿ ಮೀರಿ ಪ್ರಯತ್ನಿಸಿದ್ದೀನಿ. ಒಂದನ್ನು ಪ್ರಯತ್ನ ಪಡ್ತೀನಿ. ನಿಮ್ ಜೊತೆಯಲ್ಲಿದ್ದು ನಿಮ್ಮ ವಾರ್ಡ್ನ ಅಭಿವೃದ್ಧಿ ಮಾಡಿ ನಿಮ್ಮ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀನಿ. ಮುಂದಿನ ದಿನಗಳಲ್ಲಿ ನನ್ನ ಅವಧಿಯಲ್ಲಿ ಈಗ ಆಲ್ರೆಡಿ ಅರ್ಧ TMC ನೀರನ್ನ, ಕಾವೇರಿ ನೀರನ್ನ ನೆಲಮಂಗಲ ನಗರಸಭೆ ವ್ಯಾಪ್ತಿಗೆ ಹಂಚಿಕೆ ಮಾಡಬೇಕು ಅಂತ ಹೇಳಿ BWSSP ಇಂದ ನನಗೆ ಅರ್ಧ TMC, ಹೊಸಕೋಟೆ ಶಾಸಕರಿಗೆ ಅರ್ಧ TMC ನೀರನ್ನ ಈಗ ಮೀಸಲಿರಿಸಿದ್ದೀನಿ. ನನ್ನ ಅವಧಿಯಲ್ಲಿ ನೆಲಮಂಗಲ ನಗರಸಭಾ ವ್ಯಾಪ್ತಿಗೆ ಕಾವೇರಿ ಕುಡಿಯುವ ನೀರನ್ನ ತರಲಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟು ಅದನ್ನು ಅನುಷ್ಠಾನ ಮಾಡಿಸ್ಬೇಕು ಈ ಅವಧಿಯಲ್ಲಿ ಮಾಡಿಸ್ತೀನಿ. ನಿಮ್ ಸಹಕಾರ ಇರಲಿ ಅಂತ. 18ರಲ್ಲಿ ಇಂದು ಟಾರ್ ಕಾಮಗಾರಿಯ ಚಾಲನೆ ಇತ್ತು. ಈ ದಿನ ನಮ್ಮ ಶಾಸಕರು ಮತ್ತು ಪ್ರಮುಖ ಮುಖಂಡರುಗಳು ಕೂಡ ಇವತ್ತು ಭೇಟಿ ನೀಡಿದರು. ವಾರ್ಡ್ ನಂಬರ್ 18ರಲ್ಲಿ ಟಾರ್ ಕಾಮಗಾರಿ ಚಾಲನೆ ನೀಡೋದು, ಅದರ ಜೊತೆಯಲ್ಲಿ ಪೇವರ್ ಬ್ಲ್ಯಾಕ್ ರಸ್ತೆ ಕಾಮಗಾರಿಯನ್ನು ಕೂಡ ಉದ್ಘಾಟನೆ ಮಾಡೋದ್ರ ಮುಖಾಂತರ ಶಾಸಕರು ಇವತ್ತು ಇಲ್ಲಿ ಬಂದು ನಮಗೆಲ್ಲನೂ ಶಕ್ತಿ ತುಂಬಿದ್ರು. ತದನಂತರ ಏನು ಎಲ್ಲ ಸಾರ್ವಜನಿಕರು ನೀಡಿದ್ರು, ಅವರು ನೀರಿನ ಸಮಸ್ಯೆ ಕೇಳಿದ್ರು, ಇವತ್ತೊಂದು ಭರವಸೆ ನೀಡಿದ್ರು ನಮ್ಮ ಶಾಸಕರು. ಏನು ರಾಮ್ಕಿ ಲೇಔಟು ಮತ್ತು ಅಥವಾ ನ್ಯೂ ಟೌನ್ ಭಾಗದಲ್ಲಿ ಏನು ನೀರಿನ ಅಲ್ಲಿಂದ ಪೈಪ್ಲೈನ್ ಮಾಡಿಕೊಂಡು ಇಲ್ಲಿನ 2 ವಾರ್ಡು ನಮ್ಮದು ಮತ್ತು ವಿಜಯನಗರ ವಾರ್ಡ್ನಲ್ಲಿ ಏನು ನೀರಿನ ಸಮಸ್ಯೆ ಇದೆ ಅಲ್ಲಿಂದ ಪೈಪ್ಲೈನ್ ಮಾಡ್ಕೊಂಡು ಕೊಡ್ತೀವಿ ಅಂತ ಭರವಸೆ ನೀಡಿದ್ದಾರೆ. ನಮಗೆ ನಿಜವಾಗ್ಲೂ ಶಾಸಕರ ಮೇಲೆ ನಂಬಿಕೆ ಇದೆ. ಯಾಕಂದರೆ ಹಿಂದೆಂದೂ ಕೂಡ ಯಾವ ಶಾಸಕರು ಕೂಡ ಈ ವಾರ್ಡ್ನಲ್ಲಿ ಬಂದು ಉದ್ಘಾಟನೆ ಮಾಡಿದ್ದು ಅಥವಾ ಕಾಮಗಾರಿ ಚಾಲನೆ ನೀಡಿದ್ದು ಉದಾಹರಣೆಗಳು ಇರಲಿಲ್ಲ. ಈ ನಮ್ಮ ಶಾಸಕರು ನಮ್ಮ ಹೆಮ್ಮೆ ಅಂತಲೇ ಹೇಳೋಕ್ಕೆ, ನಮ್ಮ ಹೆಮ್ಮೆ ಅನ್ನೋದಕ್ಕೆ ನಾನು ತಾಲೂಕಿನ ಹೆಮ್ಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೇನೆ. ಆದ್ದರಿಂದ ದಯಮಾಡಿ ನಮ್ಮೆಲ್ಲ ಸಾರ್ವಜನಿಕರನ್ನು ಕೇಳ್ಕೊತೀನಿ, ಇಂಥ ಶಾಸಕರನ್ನ ಉಳಿಸ್ಕೊಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೀನಿ ಅಂತ ಮನವಿ ಮಾಡ್ತೇನೆ ಹೇಳಿ. ನಾನು ಸಾಮಾನ್ಯ ಸಾರ್ವಜನಿಕ. ನಾನು ವಾರ್ಡ್ ನಂಬರ್ 18 ನಗರಸಭೆ ಸದಸ್ಯರು. ಇಲ್ಲಿನ ಕೆಲಸಕ್ಕೆ ಎನ್ ಶ್ರೀನಿವಾಸ್ ಅವರು ಜನಪ್ರಿಯ ಶಾಸಕರು ನಮ್ಮ ಇಲ್ಲಿನ ಅಭಿವೃದ್ಧಿಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೂ ಎಲ್ಲ ಸಾರ್ವಜನಿಕರು ತುಂಬ ನೀರಿನ ಬೇಡಿಕೆ ಇದೆ, ನಮ್ಮ ಸಿಕ್ಕಾಪಟ್ಟೆ ಸಮಸ್ಯೆ ಇರೋದ್ರಿಂದ ನೀರಿನ ಬೇಡಿಕೆ ಖುದ್ದಾಗಿ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗೂ ಇಲ್ಲಿನ ಶುದ್ಧ ನೀರಿನ ಘಟಕ ಕೇಳಿದರೆ ಅದನ್ನು ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತು ಇವತ್ತಿನ ಡಾಂಬರೀಕರಣ ಏನಿತ್ತು ನಮ್ಮ ವಾರ್ಡಲ್ಲಿ ಪೂಜೆಗೆ ನೆರವೇರಿಸಿದೆ. ಈ ದಿನಕ್ಕೆ ವರ್ಷ ಇದರಲ್ಲಿ MLA ಯಾರೂ ಬಂದು ವಾರ್ಡ್ ಮಾಡಿಕೊಟ್ಟಿಲ್ಲ, ಈ ಶಾಸಕರು ಬಂದು ಮಾಡಿಕೊಟ್ಟಿದ್ದಾರೆ. ಇಲ್ಲಿನ ಜನತೆಗಳಿಗೆ ಹಂಗೆ ಸರ್ವಿಸ್ ಕೊಟ್ಟಿದ್ದೀನಿ ಸರ್. ಒಂದು ಕ್ಲೀನಿಂಗೇ ಇರ್ಬೋದು, ಒಂದು ಲೈಟೇ ಇರ್ಬೋದು, ಒಂದು ನೀರಿನ ವ್ಯವಸ್ಥೆ ಏನೇ ಇರ್ಬೋದು, ಜನಗಳು ನಾನು ಸರ್ವಿಸ್ ಕೊಟ್ಟಿದ್ದೀನಿ. ಅದು ನನ್ನ ಬಾಯಲ್ಲಿ ಕೇಳೋಕ್ಕಿಂತ ನಮ್ಮ ಜನಗಳ ಬಾಯಲ್ಲಿ ಕೇಳೋದು ತುಂಬ ಉತ್ತಮ ಸರ್. ಓಕೆ.